ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾನಸ ಏನು ಮಾಡ್ತಾ ಇದ್ದಾಳೆ ನೋಡೋಣ ಬರ್ರಿ. ಇವಾಗ ಗೈಸ್ ಮಾನಸ ತಿಂಡಿಗೆ ಏನು ಮಾಡ್ತಾಳೆ ಏನು ಅಂತ ಹೇಳಿ ನೋಡೋಣ. ನಮ್ಮ ಮನೆ ಅಂತೂ ಫುಲ್ ಗಲೀಜಾಗೈತಿ. ಮತ್ತೇನಂತ ಅಂದರೆ ಏನು ಗೊತ್ತಾ, ಮನೇನ ನಾವು ಖಾಲಿ ಮಾಡಬೇಕು ಈ ಮಂತಲ್ಲಿ, ಅದನ್ನು ಕೂಡ ಹೇಳ್ತೀನಿ. ಇವಾಗ ಫಸ್ಟು ಪಟಪಟ ಅಂತ ಹೇಳಿ ದೇವರಿಗೆ ದೀಪನ ಹಚ್ತೀನಿ. ದೀಪನ ಹಚ್ಚಿ ನಾನು ಹೊರಗಡೆ ಹೋಗಿ ಏನೋ ತರಬೇಕು, ಅದೇನು ಅಂತಲೂ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಆಯಿತಾ, ಸಪೋರ್ಟ್ ಮಾಡಿರಿ ಗೈಸ್. ಇವಾಗ ಜಸ್ಟು ದೇವರಿಗೆ ದೀಪ ಕೂಡ ಹಚ್ಚಾಯಿತು, ಊದ್ಬತ್ತಿನ ಕೂಡ ಬೆಳಗಾಯಿತು. ಇವಾಗ ಬರ್ರಿ ಇಲ್ಲಿ ಹೊರಗಡೆ ನಿಮ್ಗೊಂದು ತೋರಿಸ್ತೀನಿ. ದೇವರಿದೆ ಹೊರಗಡೆ ಕೂಡ ಒಂದು. ಇಲ್ಲಿ ನೋಡ್ರಿ ಮಾನಸ ಇದ್ದವಳು ತುಳಸಿ ಗಿಡ ಬೇರೆ ಬೆಳೆಸಿದ್ದಾಳೆ. ತುಳಸಿ ಗಿಡ ಬಂದ್ಬಿಟ್ಟು ಅದು ಕೂಡ ದೇವರೇ. ಅದಕ್ಕೂ ಕೂಡ ನಾವು ಊದ್ಬತ್ತಿನ ಬೆಳಗ್ತೀವಿ. ಊದ್ಬತ್ತಿನ ಬೆಳಗ್ಗೆ ಊದ್ಬತ್ತಿನ ಇಲ್ಲಿ ಚೂಸ್ತೀನಿ, ಸರಿನಾ? ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇವಾಗ ಹೋಗಿ ಚಿಕನ್ನ ತಗೊಂಬರ್ತೀನಿ. ಚಿಕನ್ನ ತಂದು ಚಿಕನ್ ಏನು ಮಾಡ್ತಾಳೆ ಅದು ಅವಳಿಗೆ ಬಿಟ್ಟಿದ್ದು. ರೊಟ್ಟಿಗಂತೂ ಹಿಟ್ಟು ಇಟ್ಕೊಂಡಾಗೈತಿ, ರೊಟ್ಟಿ ಮಾಡ್ತಾಳೆ. ರೊಟ್ಟಿ ಮಾಡಿ ಚಿಕನ್ ಮಾಡ್ಕೊಂಡು ತಿನ್ನೋದು. ಇವ್ರು ಚಿಕನ್ ತಗೋಬರೋ ಅಷ್ಟರಲ್ಲಿ ನಾವು ರೊಟ್ಟಿ ಮಾಡೋಣ. ಆಮೇಲೆ ಬಂದಮೇಲೆ ಚಿಕನ್ ತಂದಮೇಲೆ ಸಾಂಬಾರು ಮಾಡಿ ಏನು ಮಾಡೋದು ಅಂತ ತೋರಿಸ್ತೀನಿ, ಏನು ಮಾಡ್ತೀನಿ ಅಂತ. ಎಷ್ಟು ತಗೋತೀರಾ ಚಿಕನ್? 1 kg ಚಿಕನ್ ಮಸಾಲ, ಕಬಾಬ್ ಪೌಡ್ರು ಅಷ್ಟೇ, ಮೊಟ್ಟೆ. ಓಕೆ, ಹೊರಗಡೆನೂ ಹೋಗ್ತೀನಿ, ಲಾಗ್ ಅಲ್ಲೂ ಕೂಡ ಮಾಡ್ತೀನಿ. ನೋಡೋಣ ಬರ್ರಿ. ಇನ್ಮೇಲಿಂದ ನಾಚಿಕೆ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕಂದ್ರೆ ಜನರ ಮಧ್ಯೆ ಮಾತಾಡೋದಕ್ಕೆ ಸ್ವಲ್ಪ ನಾಚಿಕೆ ಅಂತ ಅನ್ಸತ್ತೆ, ಅಂದರೆ ಮುಜುಗರ ಅನ್ಸತ್ತೆ. ನಮ್ಮನ್ನ ನೋಡ್ತಾ ಇರ್ತಾರೆ, ನಗಾಡ್ತಾ ಇರ್ತಾರೆ, ಪರವಾಗಿಲ್ಲ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬರ್ರಿ ನುಗ್ಗೋಣ ಅಷ್ಟೇ. ಗೈಸ್ ನನ್ನ ಬೈಕ್ ಇದು, ನನ್ನ ಬೈಕ್ ಇಲ್ಲೇ ನಿಂತಿದೆ. ಬಟ್ ನಾನು ಇವಾಗ ಬೈಕ್ನ ತಗೊಂಡು ಹೋಗಲ್ಲ, ನಡ್ಕೊಂಡು ಹೋಗ್ತೀನಿ. ಇರೋದು ಇವಾಗ ನೆಲಮಂಗ್ಲದಲ್ಲಲ್ವಾ, ನಮ್ಮ ಮನೆಯಿಂದ ನೋಡ್ರಿ ಇಲ್ಲಿ ಎದುರುಗಡೆ ಸ್ಟ್ರೈಟಾಗಿ ಸೆಂಟ್ರಲ್ಲಿ ಕಾಣಿಸ್ತೈತಲ್ಲ, ಅದೇ ಬಂದು ರೂಪ ಥಿಯೇಟ್ರು. ಮೊದಲೆಲ್ಲ ರೂಪ ಥಿಯೇಟ್ರು ಇರಲಿಲ್ಲ, ಇವಾಗ ರೂಪ ಥಿಯೇಟ್ರನ್ನ ಸುಮಾರು ತಿಂಗಳುಗಳಾಯಿತು ನೀಟಾಗಿ ಆಲ್ಟ್ರ್ ಮಾಡಿದ್ದಾರೆ. ಮತ್ತು ಮೂವಿಗಳು ಕೂಡ ಇದೆ ಹಾಕ್ತಾರೆ. ಇವಾಗ ನೋಡಿರಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಕಾಶ್ ಮೂವಿ ಕೂಡ ಅದರಲ್ಲಿ ಇವಾಗಿದೆ. ಆಮೇಲೆ ಇನ್ನೊಂದು ಯಾವುದೋ ಮೂವಿ ಹಾಕಿದ್ದಾರೆ, ಅದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನನಗೆ. ಹತ್ರ ಹೋದರೆ ಕಾಣುತ್ತೆ. ನಾವಿರೋದು ಇವಾಗ ಇಲ್ಲೇ ಪಕ್ಕದಲ್ಲೇ ಇವಾಗ ಚಿಕನ್ ಅಂಗಡಿ ಕೂಡ ಸಿಗುತ್ತೆ ನಮಗೆ. ಮಿಲನ ಅಂತೀನಿ, ಆಕಾಶ್ ಮತ್ತು ಇದು ಹಯಗ್ರೀವ ಮೂವಿ ಹಾಕಿರೋದು. ಇವಾಗ ನಾವು ಇನ್ನೊಂದು ಸ್ವಲ್ಪ ಚಿಕನ್ ಅಂಗಡಿ ಹತ್ರ ಬಂದಿದ್ದೀನಿ. ಇವಾಗ ಚಿಕನ್ ಅಂಗಡಿ ಎಲ್ಲಿದೆ ತೋರಿಸ್ತೀನಿ ಬರ್ರಿ. ಅಣ್ಣ 1 kg ಚಿಕನ್ನು. ಇವಾಗ ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ಕೆ ಜಿಗೆ ಬಂದ್ಬಿಟ್ಟು 280 ರೂಪಾಯಿ. ಆದರೆ ಅವ್ರು 300 ರೂಪಾಯಿ ಕರೆಕ್ಟಾಗಿ ಹಾಕಿದ್ರು. 300 ರೂಪಾಯಿ ತಗೊಂಡಿದ್ದೀನಿ. ಸೊ ಮೊಟ್ಟೆ ತೊಗೊಬೇಕು. ಮೊಟ್ಟೆ ಇಲ್ಲೆಲ್ಲೂ ಅಂಗಡಿ ಕ್ಲೋಸ್ ಆಗೈತೆ. ಚಿಕನ್ನು, ಬಿಂಗೋ, ಮೊಟ್ಟೆ, ಆಮೇಲೆ ಚಿಕನ್ ಮಸಾಲ, ಕಬಾಬ್ ಪೌಡ್ರು ಎಲ್ಲ ತೊಗೊಂಡಿದ್ದೀನಿ. ಬೆಕ್ಕಿನ ಮರಿ ಇಷ್ಟ ಹತ್ರ ಹೋದ್ರೂ ಹೋಗ್ತಾ ಇಲ್ಲ. ಏನು ಭಯನೇ ಪಡ್ತಾ ಇಲ್ಲಲ್ಲ ಬೆಕ್ಕಿನ ಮರಿ. ಬೆಕ್ಕಿನ ಮರಿ ಅಲ್ಲ, ಕಡೆಗೆ ತಿಂಡಿ ತಿಂದ್ಯಾ? ಏಕೆ? ಹಾಂ, ಸರಿಯಾಗಿ ಏನೋ ತಿಂತಾ ಇದ್ದಾಳೆ. ಸರಿ ಹಾಕೊಂಡಳು ನೋಡ್ರಿ. ಇಲ್ಲಿ ಹಿತೇಶ್ ಬಂದ್ಬಿಟ್ಟು ಇಸ್ಪೀಟ್ ಆಡ್ತಾ ಇದ್ದಾನೆ. ಇಸ್ಪೀಟ್ ಆಡ್ಬಾರ್ದು ಈ ವಯಸ್ಸಲ್ಲಿ. ಮತ್ತೇನದು ಏನ ಹಂಗಂದ್ರೇನು? ಹೌದಾ? ದುಡ್ಡು ಬರುತ್ತೆ ಅದ್ರಲ್ಲಿ? ಲಕ್ಷ ಯಾರ ತಗೊಳ್ಳೋರು ಯಾರು ಅದನ್ನ? ಹೌದಾ? ನೋಡ್ರಿ, ಅವನಿಗೆ ಗೊತ್ತಿರೋ 1% ನನಗೆ ಗೊತ್ತಿಲ್ಲ. ಸದ್ಯ ನಾನು ಮನೆ ಹತ್ರ ಬಂದೆ. ಬಾಗ್ಲು ಹಾಕೇಳೆ. ಪಾಪೋ ಬಾಗ್ಲು ತೆಗಿ, ಶೇಷಮ್ಮ ಬಾಗ್ಲು ತೆಗಿ ಅಂತ ಅಂದರೆ ತೆಗಿತಾ ಇಲ್ಲ. ಪಾಪು ಅಂದ್ರೇ ಬಾಗ್ಲು ತೆಗಿಯೋದಂತೆ. ಎಷ್ಟು ಕೊಡ್ತಾ ಇದ್ದೀನಿ, ಹಿಡ್ಕೊಂತ ಹೋಗು. ಹಾಂ, ನೋಡಿದ್ರಾ? ಅಡಿಲ್ಲ ಸ್ನೇಹಿತರೆ, ನಾನು ಬರೋದ್ರೊಳಗೆ ಒಂದು ರೊಟ್ಟಿ ಸುಟ್ಟಿಟ್ಟಾಳೆ. ಇನ್ನೊಂದು ರೊಟ್ಟಿ ಬಂದ್ಬಿಟ್ಟು ಒಲೆ ಮೇಲೆ ಬೇಯ್ತಾ ಇದೆ. ಇನ್ನೊಂದು ರೊಟ್ಟಿ ಕೂಡ ಆಲ್ರೆಡಿ ರೆಡಿ ಕೂಡ ಆಗಿದೆ. ಟೋಟಲ್ 3. 1 2 3 4 5 6 7 8 ಟೊಮೆಟೊ ಹಣ್ಣು ಇಟ್ಟಿದ್ದಾಳೆ. ಎಲ್ಲ ಇಟ್ಕೊಳ್ಳಿ. ನಂಗೆ ಸ್ವಲ್ಪ ಸುಸ್ತಾಯ್ತಿರ್ರಿ. ಬಾ ಗಟ್ಟಿ ಇಟ್ಕೊಳ್ಳಪ್ಪ, ಕೇಳಿದ್ಬಿಡಿ. ನಾನು ಆಡೋದನ್ನ ವಿಡಿಯೋ ಗೈಸ್. ಏನು ಗೊತ್ತಾ, ಈ ಥರ ಟೈಮ್ ಸಿಕ್ಕಿದ್ರೆ ನಾನು ಇವಾಗ ಅವಳು ಅಡುಗೆ ಮಾಡೋ ಟೈಮಲ್ಲಿ ಕ್ರಿಕೆಟ್ ಗೈಸ್ ನೋಡಿ, ನಾನು ಹಿತೇಶು ಬಾಲ್ ಆಗ್ತಾನೆ. ಕಷ್ಟಪಟ್ಟು ನಾನು ಅಡುಗೆ ಮಾಡ್ತಾ ಇದ್ದೀನಿ. ಮತ್ತೊಂದೇನು ಗೊತ್ತಾ, ನೋಡ್ರಿ ನನ್ನ ಹತ್ರ ಇದು ಕ್ರಿಕೆಟ್ ಬ್ಯಾಟ್ ಇದೆ, ಹಾರ್ಡ್ ಬಾಲ್ದು. ಆಮೇಲೆ ಹೇಳ್ತೀನಿ ಬಿಡ್ರಿ. ಸರಿ, ನೀನು ಅಡುಗೆ ಮಾಡಕ್ಕೆ ಹೋಗಿ ಇರ್ರಿ, ನಾನು ಏನೋ ಹೇಳ್ತೀನಿ. ಹಾಂ ಹೇಳು. ನಾನು ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀನಿ. ಒಂಚೂರು ಹೆಲ್ಪ್ ಮಾಡೋ ಬದಲು ಇಲ್ಲಿ ಆಟ ಆಡ್ತಾರೆ ನೋಡ್ರಿ ಗೈಸ್. ಈ ಬಿಸ್ಲಾಗ ಬಾಲ್ ಹಾಕು ಅಂತ ನಂಗೆ ತಲೆ ತಿಂತಾರೆ ಈ ಹುಡುಗ. ಇದನ್ನು ಹಿತೇಶ್ ಇದನ್ನು ಇವಾಗ ಅವ್ನು ಬಾಲ್ ಹಾಕ್ತಾನೆ. ಸರಿ, ನೀನು ಹೋಗು. ಕೊಡ್ರಿ, ಇಲ್ಲಿ ನಾನು ತೋರಿಸ್ತೀನಿ. ಎಂತದ್ನ? ಅಲ್ಲ ಇದಾವಲ್ಲ, ತೋರಿಸ್ತೀನಿ. ಬೇಡ, ನಾನು ಆಮೇಲೆ ಹೇಳ್ತನಂತೆ. ನಾನು ತೋರಿಸ್ತೀನಿ ಗೈಸ್. ನೋಡ್ರಿ ಇಲ್ಲಿ ಒಂದು ಇದು ಹಾರ್ಡ್ ಟೆನ್ನಿಸ್, ಇದು ಹಾರ್ಡ್ ಬಾಲ್ ಸಖತ್ತಾಗುತ್ತೆ. DSC ಬ್ಯಾಟು.
ಇಲ್ಲಿ ನೋಡ್ರಿ ಇಲ್ಲಿ ಇದು ಫೆಂಟ ಅಂತ ಹೇಳಿ, ಇದು ಲೋ ಬಾಲ್ಗೆ ಆಗತ್ತೆ, ಇದು ಲೋ ಬಾಲ್ಗೆ ಫೆಂಟ ಅಂತ. ಇದು ಯಾವ್ದು ಅದು ಬಂದ್ಬಿಟ್ಟು ಇನ್ನೂ ಲೋ ಬಾಲ್ಗೆ, ಅದು ವಿಕ್ಕಿಗೆಲ್ಲ ಚೆನ್ನಾಗತ್ತೆ. ಅದ್ರ ಸ್ಟಿಕ್ಕರ್ ಕಿತ್ತಿದ್ದೀನಿ. ಈ 3 ಬ್ಯಾಟ್ ಇದೆ. ನನ್ನ ಚಪ್ಪಲಿ ಕ್ರಿಕೆಟ್ ಆಡೋಕೆ ಹಾಕೊಂಡೋಗಿ ಹೋಗಿ ಈ ಥರ ಗಲೀಜಾಗೈತೆ, ವಾಶ್ ಮಾಡೋಣಂತೆ, ಅದು ಬಿಡ್ರಿ. ಇಲ್ಲಿ ಹೊರಗಡೆ ಇಟ್ಟಾಗ ನಾಯಿ ಬಂದು ಕಚ್ಚಿ ಹಿಂಗೆ ಮಾಡಿದೆ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ಕಲೆಗಳು? ನಾಯಿ ಕಚ್ಚಿದೆ ಅಂತಂದರೆ ಇವಳು ಹೇಳ್ತಾಳೆ ನೀನೇ ಕಚ್ಚಿ ಹಾಳು ಮಾಡಿದ್ಯಾ ಅಂತ. ಅಲ್ಲ, ಮನುಷ್ಯ ಆದವನು ಯಾವನಾದ್ರು ಚಪ್ಪಲಿ ಕಸ್ತಾನೈತೆ, ಚಪ್ಪಲಿನ ಯಾರು ಕಸ್ತಾರ? ಮತ್ತು ನೋಡು ಅವಳೇನಕ್ಕೆ ಹಂಗಂದ್ಲು ಮತ್ತೆ. ಅಲ್ಲ, ನಾನೇ ಕಚ್ಚಿರೋದು ಅಂತೇಳಲ್ಲ ಗುರು, ಚಪ್ಪಲಿನೇ ನಾನೇ ನಾಯಿನಾ ಚಪ್ಪಲಿ ಕಚ್ಚಕ್ಕೆ? ಪಾಪ ಇವಳು ನೋಡಿ ಇಲ್ಲಿ ಹೆಂಗಂದ್ಲು ನೋಡಿ ನನಗೀಗ. ಚಪ್ಪಲಿ ನೀ ಕಚ್ಚಿರೋದು ಅಂತ ಹೇಳ್ತಾಳೆ. ಇಲ್ಲಿ ನೋಡಿ ಹೇಳಿ ಏನು ಹೇಳ್ತಿ ಅಂತ ಹೇಳಿ. ನೋ ಕಮೆಂಟ್ಸ್. ಹಾಂ, ನೋಡಿಲಿ ಗೈಸ್, ಪಾಪ ನಮ್ಮ ಮನೆಯವ್ರಿಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ. ಇರಲಿ ಗೈಸ್, ಸಿಂಹ ಯಾವತ್ತು ಸಿಂಗಲ್ ಆಗೇ ಇರುತ್ತೆ. ಈಗ ನನ್ನ ಡಾರ್ಲಿಂಗಿಗೆ ತಲೆ ಬಚ್ಬೇಕಂತೆ. ಹೋಗಿ ಬಾಚ್, ತಲೆ ಬಾಚ್ಬೇಕಂತ ನೋಡ್ರಿ. ಮಾನಸ ಬಂದು ಇವಳಿಗೆ ತಲೆ ಬಾಚ್ಬೇಕಂತೆ. ಇವಾಗ ನಾನು ವಿಕೆಟ್ ತೆಗಿತೀನಿ. ಬಾ ಕ್ರಿಕೆಟ್ ಆಡೋಣ ನಾವು. ಸರಿ ಗೈಸ್, ಈರುಳ್ಳಿ ಮತ್ತು ಟೊಮೆಟೊನ ಬಂದು ನಾನು ಹೆಸ್ತೀನಿ. ಇವು 2 ಬಂದ್ಬಿಟ್ಟು ಕಬಾಬ್ ಪೌಡ್ರು ಮತ್ತು ಚಿಕನ್ ಮಸಾಲ. ಈ ಚಿಕನ್ನ ಬಂದ್ಬಿಟ್ಟು ಇವಾಗ ಮಾನಸ ನೀಟಾಗಿ ತೊಳಿತಾಳೆ. ತೊಳೆದ್ಬಿಟ್ಟು ಅಡುಗೆ ಮಾಡೋದಕ್ಕೆ ರೆಡಿ ಕೂಡ ಮಾಡ್ತಾಳೆ. ಚಕ 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 ಅಂತ ಹೆಚ್ಚಿದ್ದೀನಿ ನೋಡ್ರಿ. ಇವಾಗ ಮಾನಸ ನೋಡ್ರಿ ನೀಟಾಗಿ ಮಾಡಿಟ್ಟಾಳೆ. ಚಿಕನ್ ಸಾಂಬಾರಿಗೆ ಏನೇನು ಬೇಕು ಎಲ್ಲದೂ ರೆಡಿ ಮಾಡ್ಕೊಂಡಿದ್ದಾಳೆ. ಚಿಕನ್ ಕೂಡ ಅಲ್ಲಿ ಬೇಯ್ತಾ ಇದೆ. ಮತ್ತು ಇವಳು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಕೂಡ ಆಗಿದ್ದಾಳೆ. ಮಾಡ್ತಾ ಹೋಗಂಗಾರೆ. ಸರಿ ಗೈ, ಸ್ಟಾರ್ಟ್ ಇವಾಗ. ಸರಿನಾ? ಒಂದೊಂದನ್ನೇ ಹೇಳ್ತಾ ಹೋಗ್ತೀವಿ. ಫಸ್ಟು ಸ್ಟವ್ ಹಚ್ಕೊಬೇಕು, ಬೆಂಕಿ ಹತ್ತೈತೆ ಎಲ್ಲ ನೋಡ್ಕೊಬೇಕು. ಆಮೇಲೆ ಎಣ್ಣೆನ ಹಾಕೊಬೇಕು. ಎಣ್ಣೆನ ನಾವು ಇವಾಗ ಹಾಕಿದ್ದೀವಿ. ಗೈಸ್, ಇದು ಬಂದ್ಬಿಟ್ಟು ಸ್ಪೈಸಸ್ಸು. ಏನೇನು ಬೇಕು ನೋಡ್ಕೊಳ್ರಿ. ಕಾಳು ಮೆಣಸು ಅದು ಇದು ಎಲ್ಲದೂ ಇದೆ ಇದರಲ್ಲಿ. ಜೀರಿಗೆ, ಬಡೆ ಸೊಪ್ಪು ಎಲ್ಲ ಅದನ್ನ ನೀಟಾಗಿ ಹಾಕಬೇಕು. ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಸಿಕ್ಕಾಕೊಂಡಿರ್ತವೆ, ಅವನು ಕೂಡ ಹಿಂಗೆ ಕೆಳಗಬೇಕು. ಇವು ಕರಿಬೇವು ಇವಾಗ ಹಾಕ್ತಾಳೆ. ನೆಕ್ಸ್ಟು ಈರುಳ್ಳಿನ ಹಾಕೋದು. ಒಂದು ಈರುಳ್ಳಿ ಮೀಡಿಯಂ ಸೈಜ್. ನೆಕ್ಸ್ಟ್ ಇದನ್ನ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಆಡಿಸ್ಬೇಕು. ಇದು ಶುಂಠಿ ಹಾಕಿದ್ಲು. ಇವಾಗ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು. 2 ಬೆಳ್ಳುಳ್ಳಿನ ತಗೊಂಡಿದ್ದಾಳೆ. ಇವಾಗ ಹಾಕ್ತಾಳೆ. ಹಾಕು. ಇವಾಗ ನೋಡ್ರಿ, ಒಂದು ಸ್ವಲ್ಪ ಹುಟ್ಟಿಂದ ಕೈ ಆಡಬೇಕು. ಇವಾಗ ಟೊಮೆಟೊನ ಹಾಕೊಬೇಕು. ಟೊಮೆಟೊನ ಹಾಕ್ತಾಳೆ ನೋಡ್ರಿ. ಹಾಕು. ಎಷ್ಟು ಅಂದರೆ 2 ಟೊಮೆಟೊನ ಹಾಕೊಬೇಕು. ಗೈಸ್, ಇದು ಕೊತ್ತಂಬರಿ ಸೊಪ್ಪು. ಇದನ್ನು ಇವಾಗ ಹಾಕಬೇಕು. ಹಾಕಿದ್ದಾಳೆ. ಮತ್ತೆ ಇವಾಗ ಹುಟ್ಟಲ್ಲಿ ಹಿಂಗೆ ಕೈ ಆಡಬೇಕು. ಅದು ಚೆನ್ನಾಗಿ ಫ್ರೈ ಕೂಡ ಆಗಬೇಕು. ಇಷ್ಟು ಹುಣಸೆ ಹಣ್ಣು, ಯಾಕಂದರೆ ನಾನು ಟೊಮೆಟೊ ಹಾಕಿರೋದು ಹುಳಿ ಟೊಮೆಟೊ, ಅದಕ್ಕೆ ಜಾಸ್ತಿ ಹುಳಿ ಆಗುತ್ತೆ. ಇಷ್ಟು ಹಾಕೋಣ. ಇದು ಧನಿಯಾ ಪುಡಿ, ಇದು ಖಾರದ ಪುಡಿ. ಇವೆರಡನ್ನೂ ಕೂಡ ನಾವು ಇವಾಗ ಇದಕ್ಕೆ ಸುರುಗ್ತಾಳೆ ನೋಡ್ರಿ. ಹೆಂಗೆ ಸುರುಗಿದ್ಲು. ನಮ್ಮ ಭಾಷೆಯಲ್ಲಿ ಸುರುಗಿದಳು ಎಂದರೆ ಹಾಕಿದಳು ಎಂದು ಅರ್ಥ. ಹಾಕಿ ಹಂಗೆ. ಇದು ಅದನ್ನು ಕೊಡ್ರಿ ಗೈಸ್. ಇದನ್ನು ನಾನು ಹಾಕ್ತೀನಿ ಇವಾಗ. ಹಾಕಿದ್ದೀನಿ ಗೈಸ್. ಇವಾಗ ಇದಿಷ್ಟು ಬಂದ್ಬಿಟ್ಟು ಕಬಾಬ್ ಮಾಡೋದಕ್ಕೆ. ಕಬಾಬಿಗೆ ಇವಾಗ ಮೊಟ್ಟೆನ ಹೊಡೆದಾಕ್ತಾಳೆ. ಮೊಟ್ಟೆ ಹೊಡೆದಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನ ಒಂದು ಕಡೆ ಎತ್ತಿಡ್ತಾಳೆ. ಇದು ಬಂದ್ಬಿಟ್ಟು ಚಿಕನ್ ಸುಕ್ಕ ರೆಡಿಯಾಗಿದೆ. ನನಗಿವಾಗ ರೊಟ್ಟಿ ಕೂಡ ಬಿಸಿ ಮಾಡಿಕೊಡ್ತಾ ಇದ್ದಾಳೆ. ರೊಟ್ಟಿನ ಇವಾಗ ತಗೊಂಡು ಹಾಕೊಂಡು ನಾನು ತಿಂಡಿನ ತಿಂತೀನಿ. ಇದು ಬಂದ್ಬಿಟ್ಟು ಸಾಂಬಾರು. ನೀವು ಕೂಡ ಬೆಳಗ್ಗೆ ಚೆನ್ನಾಗಿರೋ ಒಂದು ಏನದು ಅಡುಗೆನ ಮಾಡ್ಕೊಂಡು ಹೋಗಿರಿ ಹೇಳ್ತೀನಿ. ಒಂದು ಚಾಲೆಂಜ್ ವಿಡಿಯೋ ಥರ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವಾಗ 2 ವರ್ಷ ಆಗ್ತಾ ಬಂತು. 2 ವರ್ಷದಲ್ಲಿ ನನಗೆ 26,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಅಂದರೆ ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಇವಾಗ. ಫ್ಯಾಮಿಲಿ ಅಂದರೆ ನೀವೇ, ಮತ್ತು ಯಾರೂ ಅಲ್ಲ. ಮತ್ತು ನೆಕ್ಸ್ಟ್ ಏನಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು 75-76,000 ಜನ ಇದ್ದಾರೆ. ಅಲ್ಲೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಏನು ತೊಂದರೆ ಇಲ್ಲ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ತುಂಬ ಲೆಂತ್ ವೀಡಿಯೋಸ್ ಹಾಕ್ತೀನಿ ಮತ್ತು ಹಾಕ್ತಾನೆ ಇರ್ತೀನಿ. ಟೈಮ್ ಸಿಕ್ತಾಗೆಲ್ಲ ಕೂಡ ವೀಡಿಯೋ ಮಾಡ್ತಾನೆ ಇರ್ತೀನಿ. ಆದರೆ ನನಗೆ ಅಷ್ಟೇನು ಸಪೋರ್ಟ್ ಅಂದರೆ ಯೂಟ್ಯೂಬಿಂದ ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಚಾಲೆಂಜ್ ಮಾಡೋಣ. ಒಂದು
50K ಮಾಡೋದಕ್ಕೆ ರೀಚ್ ಮಾಡೋದಕ್ಕೆ ಇವಾಗ ಟ್ರೈ ಮಾಡೋಣ. ಚಾಲೆಂಜ್ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋದು, ಏನು ಮಾತಾಡ್ತೀವಿ ಏನು ಪ್ರತಿಯೊಂದನ್ನು ಲಾಗ್ನ ಮಾಡ್ತಾನೆ ಹೋಗ್ತೀನಿ. ಇನ್ಮೇಲಿಂದ ನೋಡೋಣ, ಚಾಲೆಂಜ್ ಮಾಡ್ಕೊಳ್ಳೋಣ ಆಯಿತಾ. ನಮಗೆ ನಾವೇ ಯೂಟ್ಯೂಬಲ್ಲಿ ಯಾಕೆ ಅಂತ ಅಂದರೆ, ಇವಾಗ ಯೂಟ್ಯೂಬಲ್ಲಿ ನನಗೆ ವೀಡಿಯೋಸ್ ಮಾಡೋದು ಒಂದು ಹಾಬಿ ಆಗಿತ್ತು ಮೊದಲಿಂದನೂ ಕೂಡ. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಜಾಸ್ತಿ ವೀಡಿಯೋಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ವೀಡಿಯೋಸ್ ಹಾಕೋದ್ರಿಂದ ಜಾಸ್ತಿ ರೀಚ್ ಅಂತ ಇತ್ತು. ಸುಳ್ಳೆಲ್ಲ ಹೇಳಲ್ಲ, ಅದರಲ್ಲೂ ನಂದು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿತ್ತಲ್ವ, ಅದಕ್ಕೋಸ್ಕರ ವೀಡಿಯೋಸು ವೈರಲ್ ಆಗ್ತಾ ಇತ್ತು ಮತ್ತು ಓಡ್ತಾ ಇತ್ತು. ಬಟ್ ಯೂಟ್ಯೂಬಲ್ಲಿ ತುಂಬಾ ಕಷ್ಟ ಇತ್ತು ನಾನು ವೀಡಿಯೋ ಮಾಡಬೇಕಾದ್ರೆ. ಇವಾಗ ಯೂಟ್ಯೂಬಲ್ಲಿ 26,000 ಜನನ ಗೇನ್ ಮಾಡೋದು ಅಂದರೆ ಏನು ಸುಲಭದ ಮಾತಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋಸು ವೈರಲ್ ಆಗಲ್ಲ ಮತ್ತು ರೀಚ್ ಸಿಗಲ್ಲ ಚೆನ್ನಾಗಿ. ಅಂದರೂ ಕೂಡ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡಿರಿ, ಸಪೋರ್ಟ್ ಮಾಡಿರಿ ಆಯಿತಾ. ನಮಗೂ ಕೂಡ ಆಸೆ ಇರುತ್ತೆ, ಅದರಲ್ಲೂ ನನಗಂತೂ ತುಂಬ ಆಸೆ ಇದೆ. ನಾನು ಕೂಡ ಒಂದು ಸಿಲ್ವರ್ ಪ್ಲೇ ಬಟನ್ನ ತಗೊಬೇಕು ಅಂತ ಹೇಳಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೆ ಅವರು ಕಳಿಸ್ತಾರೆ. ಅದನ್ನ ನಿಮ್ಮ ಎದುರಿಗೆ ಓಪನ್ ಮಾಡ್ತೀನಿ. ಏನೇನಿತ್ತು ಏನೇನಿಲ್ಲ ಎಲ್ಲದನ್ನೂ ಹೇಳ್ತಾ ಹೋಗ್ತೀನಿ.